ಇದೇ ನೋಡಿ ತುಮಕೂರು ರೋಡು. ಬರ್ತಾ ಇರೋದು ಬೆಂಗಳೂರು, ಯಶವಂತಪುರ, ಹೊರಗಂಟೆಪಾಳ್ಯ. ಎಲ್ಲ ಕಷ್ಟ ಇಲ್ಲಿ ವೀಡಿಯೋ ಮಾಡೋದಲ್ಲ. ಇಲ್ಲಿ ಏನೋ ಕತೆ ಹೇಳಬೇಕು, ನಮ್ಮ ಕತೆ ಹೇಳಕ್ಕೆ ಬರೋಲ್ಲ. ಲೈವ್ ವೀಡಿಯೋ ಮಾಡಬೇಕಂದ್ರೆ ಇಲ್ಲಿ ಭಾಳ ಕಷ್ಟಪಡಬೇಕಿಲ್ಲಿ. ಎಲ್ಲ ಒನ್ ವೇ ನೋಡಿ, ರಾಂಗ್ ರೂಟಲ್ಲಿ ಬರ್ತಾ ಇರ್ತಾರಲ್ಲ ಅವರು. ಎಲ್ಲ ನಮಗೆ ಚೆಕ್ ಮಾಡಿಬಿಟ್ರೆ ಅಷ್ಟೇ, ನಾವು ಭಾಳ ಕಷ್ಟ ಇಲ್ಲ ನಮಗೆ. ಇದೇ ತುಮಕೂರು, ಇದೇ ಜಂಕ್ಷನಲ್ಲಿ ಪೆರಿಪೆಂಗ್ಳೂರು ಬರುತ್ತೆ. ಇಲ್ಲಿ ಮಕ್ಕಳಿಗೆ ಬಸ್ ಹೋಗ್ತಾಯಿದೆ. ಇದು ಮಕ್ಕಳಿಗೆ ಬಸ್ ಇದು. ಇದೇ ಜಂಕ್ಷನ್ನು. ಇಲ್ಲಿಂದ ಮಾದನಾಯಕಲ್ಲಿ ಕೇವಲ 1 ಕಿಲೋಮೀಟ್ರು. 1 ಕಿಲೋಮೀಟ್ರ್ ಆದಮೇಲೆ ಜಂಕ್ಷನ್ ಬರುತ್ತೆ. ಇಲ್ಲಿ ಪೆರಿಪೆಂಗ್ಳೂರು ಬರ್ತದೆ. ಪೆರಿಪೆಂಗ್ಳೂರು 330 ರೋಡ್. ಇದೇ ಜಂಕ್ಷನ್. ಇದು ದೊಡ್ಡ ಫ್ಲೇವರ್ ಮಾಡ್ತಾರೆ ಇಲ್ಲಿಗ ಬಂದರೆ. ಮೋಸ್ಟ್ಲಿ ಪೆರಿಪೆಂಗ್ಳೂರು ಮೇಲೆ ಬರುತ್ತೆ. ಇಲ್ಲ ಇದು ಅಂಡರ್ ಪಾಸ್ ಮಾಡೋಕ್ಕಾಗಲ್ಲ. ಯಾಕೆ ರೋಡ್ ಸ್ಟಾಪ್ ಮಾಡೋಕ್ಕಾಗಲ್ಲ ಇಲ್ಲಿ. ಪೆರಿಪೆಂಗ್ಳೂರು ಮಾಡಿದ್ರೆ ಫ್ಲೇವರ್ ಮಾಡಿಬಿಡ್ತಾರೆ ಇಲ್ಲಿ. ಯಾಕಂದರೆ ಇಲ್ಲಿ 1 ಅವರ್ ರೋಡ್ ಬಂದಾದರೆ ಭಾಳ ಕಷ್ಟ ಇತ್ತು. ತುಮಕೂರು ಹೈವೇ ರೋಡ್, ಇದು ನ್ಯಾಷನಲ್ ಹೈವೇ. ಫ್ಲೇವರ್ ಬರುತ್ತೆ ಬಂದರೆ ಇಲ್ಲಿ. ನೋಡಿ ಡೈರೆಕ್ಟ್ ಲೈವ್ ವೀಡಿಯೋ ನೋಡಿ. ಇದು ಇದೇ ಜಂಕ್ಷನ್. ಇದು ಪೆರಿಪೆಂಗ್ಳೂರು. ಇಲ್ಲಿ ಮೋಸ್ಟ್ಲಿ ಮಾಡಿದ್ರೆ ಫ್ಲೇವರ್ ಮಾಡ್ತಾರೆ ಇಲ್ಲಿ. ಏನಕ್ಕೆ ಅಂಡರ್ ಪಾಸ್ ಮಾಡೋಕ್ಕಾಗಲ್ಲ. 1 ಅವರ್ ರೋಡ್ ಬಂದಾಗ್ಬಿಟ್ಟು ತುಮಕೂರು ರೋಡ್ ನ್ಯಾಷನಲ್ ಹೈವೇ ಇದು ಭಾಳ ಕಷ್ಟ ಆಗ್ಬಿಡ್ತದೆ. 1 ಅವರ್ಗೆ 1000 ಗಾಡಿ ಪಾಸ್ ಆಗುತ್ತೆ ಇಲ್ಲಿ. ಈ ಸರ್ವಿಸ್ ರೋಡ್ ಇದು. ಆ ಕಡೆ ಟೋಲ್ ಕಟ್ಕೊಂಡು ಹೋಗ್ತಾ ಇದ್ದಾರಲ್ಲ, ಫ್ರೀ ತುಮಕೂರು ತುರುವೇಕೆರೆ ಹೋಗ್ತಾ ಇರ್ತದೆ ಗಾಡಿಗಳು. 10 ನಿಮಿಷ ನಿಂತ್ಕೊಂಡ್ರೆ ಹೆವಿ ಟ್ರಾಫಿಕ್ ಜಾಮ್ ಆಗುತ್ತೆ ಇಲ್ಲಿ. ಇದೇ ಮೈನ್ ಜಂಕ್ಷನ್ ಇದು. ಹಿಂಗೆ ಹೋದರೆ ಮಕ್ಳಿಗೆ ಹೋಗುತ್ತೆ. ಜಸ್ಟ್ ಇಲ್ಲಿಂದ 2 ಕಿಲೋಮೀಟ್ರ್ ಮಕ್ಳಿ ನೆಲಮಂಗಲ ದಾಸನಾಪುರ ಹೋಗುತ್ತೆ. ಇದು ಮಾದನಾಯಕಲ್ಲಿ ಜಂಕ್ಷನ್. ಇದು ಮಾದನಾಯಕಲ್ಲಿ ಹತ್ರ ಸೈಟ್ ತೊಗೊಳೋರು ನೋಡ್ಕೊಂಡು ತೊಗೊಬೇಕಾಗುತ್ತೆ. ಯಾಕಂದರೆ ರೋಡ್ ಬರುತ್ತೆ, ಪೆರಿಪೆಂಗ್ಳೂರು ಬರುತ್ತೆ ಇಲ್ಲಿ. ಇನ್ನೊಂದ್ಸರಿ ಬೇಕಾ ಪ್ಲ್ಯಾನ್ ತೋರಿಸ್ತೀವಿ ಬನ್ನಿ, ಸ್ಕೆಚ್ ನೋಡ್ಕೊಂಬಿಡಿ ನೀನಾಗೆ. ಇದೇ ನೋಡಿ ಜಂಕ್ಷನ್ ಇದು. ಹಿಂಗೆ ಹೋದರೆ ಜಸ್ಟ್ ಮಕ್ಕಳು 2 ಕಿಲೋಮೀಟ್ರಿಂದ ಇದು ಮಾದನಾಯಕಲ ಜಂಕ್ಷನ್. ಇದು ಮಾದನಾಯಕಲ ಜಂಕ್ಷನ್ನು. ಇದು ಇಲ್ಲಿ ಫ್ಲೇವರ್ ಮಾಡ್ತಾರೆ ಇಲ್ಲಿ. ಹಿಂಗೆ ಸ್ಟ್ರೈಟ್ ಹೋದರೆ ತುಮಕೂರು ರೋಡ್ಗೆ, ತುಮಕೂರು ಕನೆಕ್ಟ್ ಆಗುತ್ತೆ. ಇದು ಪೆರಿಪೆಂಗ್ಳೂರು. ಇದು ಬರ್ತಾ ಇರೋದು ಮಾಗಡಿ, ಮೈಸೂರು ರೋಡು ಅಲ್ಲಿಗೆ. ಹಿಂಗೆ ಹೋದರೆ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ರೋಡು, ವೈಟ್ಫೀಲ್ಡ್ ಕನೆಕ್ಟ್ ಆಗುತ್ತೆ ರೋಡ್ ಇದು. ಇದೇ ಮೇನ್ ಜಂಕ್ಷನ್. ನೀವು ನಿಂತಿರೋ ಪ್ಲೇಸೇ ಮೇನ್ ಜಂಕ್ಷನ್ ಇವಾಗ. ಇನ್ನೊಂದು ಮ್ಯಾಪ್ ಇದೆ, ಅತ್ತಾಗ ತೋರಿಸ್ತೀವಿ ಬೇಕಾದ್ರೆ. ನೋಡಿ ತುಮಕೂರು ರೋಡ್ ತೋರಿಸ್ತೀವಿ. ತುಮಕೂರು ರೋಡ್ ಇದೆ. ಇದು ತುಮಕೂರು ರೋಡು. ಇದು ಮಾದನಾಯಕಳಿ ವಿಲೇಜ್. ಇದು ಮ್ಯಾಪ್ ಸ್ವಲ್ಪ ಬ್ಲರ್ ಇದೆ, ಚೆನ್ನಾಗಿ ಕಾಣಿಸೋದಿಲ್ಲ. ಬಟ್ ತುಮಕೂರು ಚೆನ್ನಾಗಿ ಕಾಣಿಸುತ್ತೆ. ತುಮಕೂರು ರೋಡ್ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಮ್ಯಾಪಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಬೆಂಗಳೂರು ಒಂದು ರೋಡ್ ಇದು 77 ಕಿಲೋಮೀಟ್ರ್ ಇದು ವಿಲೇಜ್. ಇದು 77 ವಿಲೇಜು, 77 ಕಿಲೋಮೀಟ್ರ್ ಮಾಡ್ತಾರೆ. ಇದು ಬೆಂಗಳೂರು ಒಂದು ರೋಡ್ ಇದು. ಎಪ್ಪತ್ತೊಂದು ಕಿಲೋಮೀಟ್ರ್ ಮಾಡ್ತಾರೆ ಬೆಂಗಳೂರು ರೋಡ್ ಪೂರ್ತಿ. ಬೇರೆ ಮ್ಯಾಪ್ ತೋರಿಸ್ತೀವಿ ಈಗ. ನೋಡಿ ಪೆರಿಪೆಂಗ್ಳೂರು 71 ಕಿಲೋಮೀಟ್ರ್ ಇದು. ಎಪ್ಪತ್ತೇಳು ವಿಲೇಜು, 72 ಕಿಲೋಮೀಟ್ರು. ಇದು ನೆನ್ನೆ ತಗೊಂಡು ಪ್ಲ್ಯಾನ್ ಇದ್ದು. ಇದು ತುಮಕೂರು ರೋಡು. ಇದು ತುಮಕೂರು ರೋಡು. ಇರಪ್ಪ 70 ಕಿಲೋಮೀಟ್ರು, 70 ವಿಲೇಜ್ ಇದು. ಸೈಟ್ ತೊಗೊಂಡು ನೋಡ್ಕೊಂಡು ತೊಗೊಬೇಕಾಗತ್ತೆ. ಯಾಕಂದರೆ ಮುಂಚೆ ಎಲ್ಲ ಕಲ್ಲು ಹಾಕಿರ್ತಾರೆ, ನೋಟಿಸ್ ಕಳಿಸಿರ್ತಾರೆ ಲ್ಯಾಂಡ್ ಓನರ್ಗಳಿಗೆ. ಅವ್ರು ಸುಮ್ಮನೆ ಕಲ್ಲೆಲ್ಲ ಕಿತ್ತಾಕ್ಬಿಟ್ಟು ಲೇಔಟ್ ಮಾಡಿರ್ತಾರೆ. ನೀವು ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ಮು. ಆಮೇಲೆ ಸೈಟ್ ಹೋಯ್ತು ಅದು ಹೋಯ್ತು ಅಂತ ತುಂಬ ಕಷ್ಟಪಡಬೇಕಾಗತ್ತೆ. ನೀವು ವಿಡಿಯೋ ಬಂದು ವಿಚಾರಿಸ್ಬೇಕು, ಪೇಪರ್ ತಂದು ವಿಚಾರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಟಿಸ್ ಇಶ್ಯೂ ಮಾಡಿದರೆ ಅಲ್ಲಿ ಫೈಲ್ ಆಗಿರ್ತದೆ, ಅವ್ರದ್ದು ಫೈಲ್ ಇರ್ತದೆ. ಸುಮ್ಮನೆ ಲ್ಯಾಂಡ್ ಓನರು ನೋಡ್ಕೊಂಡು ನೀವು ತೊಗೊಬಿಟ್ಟು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಪಾಪ ಪಬ್ಲಿಕ್ಕು.
ಅವ್ರಿಗೇನು ಲೇಔಟ್ ಮಾಡಬೇಕು, ನೀವು ಸೈಟ್ ತೊಗೊಳ್ಬೇಕು ಕಮ್ಮಿ ರೇಟ್ಗೆ ಅಂತ. ಸೈಟ್ ತೊಗೊಂಡ್ರೆ ಪಾಪ ಮುಂದೆ ಪ್ರಾಬ್ಲಮ್ ಆಗುತ್ತೆ, ನೋಡ್ಕೊಂಡು ತೊಗೊಬೇಕಾಗ್ತದೆ ಅಷ್ಟೇ ನೀವು. ಇದೇ ಬೆಂಗಳೂರು ಪೇರಿ ಹಿಂಗೋಡಿದು 70 ಕಿಲೋಮೀಟ್ರ್ ಮಾಡ್ತಿದ್ದಾರೆ. ಇಂಥ ಪ್ಲೇಸ್ ಬಂದು ಮಾದನಾಯಕನಹಳ್ಳಿ ಜಂಕ್ಷನ್ ಇದು. ಮಾದನಾಯಕನಹಳ್ಳಿ ಜಂಕ್ಷನ್ ಇದು ಈಗ